ಇನ್ನು ಜಾತಿ ಗಣತಿಯ ವರದಿಯಿಂದ ದಳಪತಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಜಾತಿ ಗಣತಿಯಲ್ಲಿ ಅಲ್ಪಸಂಖ್ಯಾತರೇ ನಂಬರ್ 1 ಅನ್ನೋ ವರದಿ ಇದೆ. ಅಲ್ಪಸಂಖ್ಯಾತರ ವಿಚಾರದಲ್ಲಿ ದಳಪತಿಗಳು ಎಚ್ಚರಿಕೆಯ ಹೆಜ್ಜೆ ಇಡೋದಕ್ಕೆ ಮುಂದಾಗಿದ್ದಾರೆ. ಬಿಜೆಪಿ ಜೊತೆಗಿನ ಮೈತ್ರಿ ಬಳಿಕ ಜೆಡಿಎಸ್ನಿಂದ ಮುಸ್ಲಿಮರು ದೂರ ಆಗಿದ್ದಾರೆ. ಆದರೆ ಜೆಡಿಎಸ್ ಶಾಸಕರ ಕ್ಷೇತ್ರಗಳಲ್ಲಿ ಮುಸ್ಲಿಂ ಮತಗಳು ನಿರ್ಣಾಯಕ ಆಗಿದೆ. ರಾಮನಗರ ಚನ್ನಪಟ್ಟಣ ಎಲೆಕ್ಷನ್ನಲ್ಲಿ ದಳಕ್ಕೆ ಈ ಸಮುದಾಯ ಕೈ ಕೊಟ್ಟಿದೆ. ಸೊ ಮುಂಬರುವ ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ಕೈ ಕೊಡುವ ಆತಂಕ ಇದೆ. ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ಡೆಸ್ಕ್ ನಿಂದ ಮಂಜುನಾಥ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗ ಎಲ್ಲರೂ ಬಹುತೇಕರು ಇಕ್ಕಟ್ಟಿಗೆ ಸಿಲುಕಿರೋ ವಿಚಾರ ಜಾತಿ ಜನಗಣತಿಯ ವರದಿ. ಜೆಡಿಎಸ್ ನ ನಿಲುವೇನು ಅನ್ನೋದು, ಯಾಕಂದ್ರೆ ಅಲ್ಪಸಂಖ್ಯಾತರು ಅತಿ ಹೆಚ್ಚು ಅನ್ನೋ ಅಂಕಿಅಂಶಗಳಿರೋದ್ರಿಂದ ಜೆಡಿಎಸ್ ಕೂಡ ಇಕ್ಕಟ್ಟಿಗೆ ಸಿಲುಕಿದೆಯಾ? ವಿಜಯ್, ಖಂಡಿತವಾಗ್ಲು. ಯಾಕಂದ್ರೆ ಜಾತಿ ಜನಗಣತಿ ಏನು ಬಿಡುಗಡೆ ಆಯಿತು, ಇದರಿಂದ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಪ್ರಭಾವವನ್ನು ಬೀರುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಪ್ರಮುಖವಾಗಿ ಈ ಬಾರಿ ಅಂದರೆ ಈ ಒಂದು ಜಾತಿ ಗಣತಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗಿ ಬಂದಿರುವಂಥದ್ದು. ಇದರಿಂದ ಮೂರು ಪಕ್ಷಗಳಲ್ಲೂ ಕೂಡ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳಿರುವಂಥದ್ದು. ಆದರೆ JDSನಲ್ಲೂ ಕೂಡ ಇದೇ ಒಂದು ರೀತಿಯ ಲೆಕ್ಕಾಚಾರ ಶುರುವಾಗಿರುವಂಥದ್ದು. ಪ್ರಮುಖವಾಗಿ ಅಲ್ಪಸಂಖ್ಯಾತರು ಹೆಚ್ಚಿನ ಪ್ರಮಾಣದಲ್ಲಿ ಏನು ರಾಜ್ಯದಲ್ಲಿ ಇರೋದ್ರಿಂದ ಈ ಒಂದು ಸಮುದಾಯವನ್ನು ವಿರೋಧ ಕಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಏನು ಎಲ್ಲ ಪಾರ್ಟಿಗಳು ಕೂಡ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಎಲ್ಲ ಒಂದು ಏನು ಅಲ್ಪಸಂಖ್ಯಾತರ ವಿಚಾರವಾಗಿ JDS ಒಂದು ಎಚ್ಚರಿಕೆಯ ಹೆಜ್ಜೆಯನ್ನು ಇಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಪ್ರಮುಖವಾಗಿ ಏನು ಹಿಂದೆ ಜಾತ್ಯತೀತ ತತ್ವದಡಿ ಒಂದು ಏನು ರಾಜಕೀಯವನ್ನು ಮಾಡ್ತಾ ಇದ್ದಂಥ JDS ಬಿಜೆಪಿ ಜೊತೆ ಯಾವತ್ತು ಮೈತ್ರಿ ಆಯಿತು ಆಗ್ಲಿಂದ ಬಿಜೆಪಿಯ ಅಂದರೆ ಅಲ್ಪಸಂಖ್ಯಾತರು ಬಿಜೆಪಿ ಮತ್ತು JDSನಿಂದ ಅಂತರವನ್ನು ಕಾಯ್ಕೊಂಡು ಕಾಂಗ್ರೆಸ್ ಕಡೆ ವಾಲಿದ್ರು. ಈಗ ಒಂದು ಏನು JDS ಗೆದ್ದಿರುವಂಥ ಶಾಸಕರ ಕ್ಷೇತ್ರಗಳಲ್ಲೇ ಒಂದಷ್ಟು ನಿರ್ಣಾಯಕ ಪಾತ್ರವನ್ನು ವಹಿಸುವಂಥದ್ದು ಅಲ್ಪಸಂಖ್ಯಾತರು. ಹೀಗಾಗಿ ಈ ಒಂದು ಸಮುದಾಯದ ವಿಚಾರವಾಗಿ ಮಾತನಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕು ಅನ್ನೋದು JDS ಶಾಸಕರ ಒಂದು ವಾದ ಆಗಿರುವಂಥದ್ದು. ಹೀಗಾಗಿ ದಳಪತಿಗಳು ಕೂಡ ಎಚ್ಚರಿಕೆಯನ್ನು ಹೆಜ್ಜೆಯನ್ನು ಇಡುವಂಥದ್ದು. ಜೊತೆಗೆ ಜಾತ್ಯತೀತ ತತ್ವ ಏನಿದೆ ಅದರಡಿ ನಾವು ಹೋಗೋಣ, ಯಾವುದೇ ರೀತಿಯ ಅಟ್ಯಾಕ್ ಮಾಡೋದಕ್ಕೆ ಹೋಗೋದು ಬೇಡ, ಒಂದು ಸಾಫ್ಟ್ ವಿಚಾರವಾಗಿ ಒಂದು ಚರ್ಚೆ ಮಾಡೋಣ. ಆದರೆ ಜಾತಿಗಣತಿಯ ವಿಚಾರದಲ್ಲಿ ಬೇರೆ ಸಮುದಾಯಗಳಿಗೆ ಪ್ರಬಲ ಒಕ್ಕಲಿಗ ಮತ್ತು ಲಿಂಗಾಯತ ಏನು ಸಮುದಾಯ ಇದೆ ಇದಕ್ಕೆ ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ಜನರ ಬಳಿ ಚರ್ಚೆ ಮಾಡೋಣ. ಆದರೆ ಅಲ್ಪಸಂಖ್ಯಾತರ ವಿಚಾರ ಬಂದಾಗ ನಾವು ಯಾವುದೇ ರೀತಿಯ ಮಾತನಾಡೋದು ಬೇಡ. ಯಾಕಂದರೆ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ಒಂದು ಸಮುದಾಯದ ಮತಗಳು ನಿರ್ಣಾಯಕ ಆಗುತ್ತೆ. ಈಗಾಗಲೇ ಶಾಸಕರು ಕೂಡ ತಮ್ಮ ಆಪ್ತ ವಲಯದಲ್ಲಿ ಚರ್ಚೆ ಮಾಡಿರುವಂಥದ್ದು ಈ ಒಂದು ಸಮುದಾಯದ ಮತಗಳು ಕೂಡ ತಮಗೆ ಮುಖ್ಯ ಆಗುತ್ತೆ ಅನ್ನೋದು ಅವರ ಲೆಕ್ಕಾಚಾರ ಆಗಿರುವಂಥದ್ದು. ಇತ್ತೀಚೆಗೆ ನಡೆದಂಥ ಏನು ರಂಜಾನ್ ವೇಳೆ ಕೂಡ JDS ಶಾಸಕರು ಒಂದಷ್ಟು ಏನು ಅಲ್ಪಸಂಖ್ಯಾತರ ಒಂದು ಸಮುದಾಯಗಳ ಜೊತೆ ಇಫ್ತಿಯಾರ್ ಕೂಟವನ್ನು ಮಾಡಿ ಅವರ ವಿಶ್ವಾಸವನ್ನು ಗಳಿಸುವಂಥ ಒಂದು ಲೆಕ್ಕಾಚಾರವನ್ನು ಮಾಡಿರುವಂಥದ್ದು. ಹಾಗಾಗಿ ಯಾವುದೇ ಒಂದು ಹೋರಾಟವನ್ನು ಅಥವಾ ಒಂದು ಏನು ಜಾತಿ ಗಣತಿ ವಿಚಾರದಲ್ಲಿ ಮಾತನಾಡಬೇಕಾದ್ರೆ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡೋ ಬದಲು ಅವರ ಪರವಾಗಿ ಮಾತನಾಡದೇ ಇದ್ರು ಕೂಡ ಒಂದು ಸಾಫ್ಟ್ ಆಗಿ ಇರುವುದು ಒಂದು ಲೆಕ್ಕಾಚಾರದಲ್ಲಿ ದಳಪತಿಗಳಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.